ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಆನೇಕಲ್ನಲ್ಲಿ 4 ಖಾಸಗಿ ಬಸ್ಗಳು ಬೆಂಕಿಗೆ ಆಹುತಿಯಾಗಿದೆ. ಪಾರ್ಕಿಂಗ್ ಲಾಟ್ನಲ್ಲಿ ನಿಲ್ಲಿಸಿದ ಬಸ್ಗಳಿಗೆ ಬೆಂಕಿ ತಗುಲಿದೆ. ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಈ ಒಂದು ಘಟನೆ ನಡೆದಿರೋದು. ಏಕಾಏಕಿ ಒಂದು ಬಸ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ನಂತರ ಅಕ್ಕಪಕ್ಕದಲ್ಲಿದ್ದ ಬಸ್ಗಳಿಗೂ ಕೂಡ ಬೆಂಕಿ ವ್ಯಾಪಿಸಿದೆ. ದಗದಗನೆ ಹೊತ್ತಿವರಿದ 4 ಖಾಸಗಿ ಬಸ್ಗಳು. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ದಾಖಲಾಗಿದೆ. ಆನೇಕಲ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಆನೇಕಲ್ನ ಹಳೆ ಚಂದಾಪುರದಲ್ಲಿ ನಡೆದಿರೋದು. ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿದ ಒಂದು ಬಸ್ನಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ. ನಂತರ ಅದು ಇನ್ನುಳಿದ ಬಸ್ಗಳಿಗೂ ಕೂಡ ವ್ಯಾಪಿಸಿದೆ. ಇದರಿಂದ 4 ಬಸ್ಗಳು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿದ ಒಂದು ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ನಂತರ ಬೇರೆ ಪಕ್ಕ ಬಸ್ಗಳಿಗೂ ಕೂಡ ವ್ಯಾಪಿಸಿ 4 ಬಸ್ಸು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಇನ್ನು ಯಾವೊಂದು ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಇಲ್ಲ. ಆದರೆ ಬೆಂಕಿ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಹೊತ್ತಿ ಉರಿದಿದೆ. ಇಡೀ ಬಸ್ಸೇ ಸಂಪೂರ್ಣವಾಗಿ ಏನು 4 ಬಸ್ಗಳು ಹೊತ್ತಿ ಉರಿದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿದ್ದಾರೆ. ಬೆಂಕಿಯನ್ನ ನಂದಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ನೋಡ್ಬೋದು ಬೆಂಕಿ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಇದೆ ಅಂತ. ಸುತ್ತಲೂ ಕೂಡ ದಟ್ಟವಾಗಿ ಹೊಗೆ ಆವರಿಸಿಕೊಂಡಿದೆ. ಸರೇನು ಸಮಸ್ಯೆ ಇದೆ? ಚಂದಾಪುರದ ಬಳಿ ಇರ್ತಕ್ಕಂಥ ಪಾರ್ಕಿಂಗ್ ಯಾರ್ಡಲ್ಲಿ ನೋಡಿ ದೃಶ್ಯಾವಳಿಗಳು, ಭಯಂಕರ ದೃಶ್ಯಾವಳಿಗಳು. 4 ಬಸ್ಸುಗಳು ಹೊತ್ತಿ ಉರಿತಾ ಇದೆ. ಕಾರಣ ನಿಖರವಾಗಿ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ಫಾರ್ಮೇಷನ್ ಬರೋಷ್ಟೊತ್ತಿಗೆ ಫೈರ್ ಇಂಜಿನ್ಗೆಲ್ಲ ಫೋನ್ ಮಾಡಿ ತಿಳಿಸಿದ್ದೀವಿ. ಅವರಿಂದನೂ ಸಹ ಮಾಹಿತಿ ಸಿಕ್ಕಿದೆ ಫೈರ್ ಇಂಜಿನ್ಗಳು ಬರ್ತಾ ಇದೆ ಅಂತ. ಬಟ್ 4 ಲಕ್ಸುರಿ ಬಸ್ಸುಗಳು ಸುಟ್ಟು ಕರಕಲಾಗಿರ್ತಕ್ಕಂಥ ದೃಶ್ಯ ನೀವು ಸಹ ನೋಡ್ಬೋದು. ಚಂದಾಪುರ ನ್ಯಾಷನಲ್ ಹೈವೇ ಬಳಿ. ಅದೃಷ್ಟಕ್ಕೆ ಇವತ್ತು ಸಂಡೇ, ಪಕ್ಕದಲ್ಲಿ ಸ್ಕೂಲು ಇರಲಿಲ್ಲ. ರೆಸಿಡೆನ್ಷಿಯಲ್ ಏರಿಯಾದಿಂದ ಸ್ವಲ್ಪ ಆತಂಕ ಇತ್ತು. ಬಟ್ ಅಲ್ಲೇ ಕಂಟೈನ್ ಮಾಡಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಬಸ್ಸುಗಳನ್ನ ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಫೈರ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದೀವಿ. ಅವರು ಸಹ ಬರ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ಅಂಬರೀಶ್, ಯಾವೊಂದು ಕಾರಣಕ್ಕೆ ಬೆಂಕಿ ಹತ್ಕೊಂಡಿರೋದು ಅಂತ ವಿಚಾರ ಗೊತ್ತಾಗಿದ್ಯಾ? ಏನೆಲ್ಲ ಹಾನಿಯಾಗಿದೆ? ಯಾರಿಗಾರು ಏನಾದರೂ ತೊಂದರೆ ಆಗಿದ್ಯಾ? ಏನಿದೆ ಇದ್ರ ಬಗ್ಗೆ ಅಪ್ಡೇಟ್? ಹೌದು ಧನಶ್ರೀ, ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿದಂತಹ 4 ಬಸ್ಗಳು ಸಂಪೂರ್ಣ ಬೆಂಕಿಗೆ ಆಹುತಿ ಆಗಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಹಳೆ ಚಂದಾಪುರದಲ್ಲಿ ಬಳಿ ನಡೆದಿರುವಂತದ್ದು. ಇಲ್ಲಿ ಏನಂತಂದ್ರೆ ಲಕ್ಸುರಿ ಬಸ್ಗಳು ಚಿಕ್ಕಮಂಗ್ಳೂರು ಬೇರೆ ಬೇರೆ ಕಡೆ ಹೋಗುವಂತಹ ಬಸ್ಗಳು ಇವು ಬಂದು ಏನು ಪಾರ್ಕಿಂಗ್ ಮಾಡಲಾಗಿತ್ತು. ಪಾರ್ಕಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು ಬಸ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಬಳಿಕ ಉಳಿದಂತ ಅಕ್ಕಪಕ್ಕದಲ್ಲಿದ್ದಂತಹ 4 ಬಸ್ಗಳು ಕೂಡ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಇಲ್ಲಿ ಏನಂದ್ರೆ ಪಾರ್ಕಿಂಗ್ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದ್ರು ಯಾರಾದ್ರೂ ಏನಾದ್ರು ಸ್ಮೋಕ್ ಮಾಡುವಂತ ಸಂದರ್ಭದಲ್ಲಿ ಬೆಂಕಿ ಏನಾದ್ರು ತಾಗಿರ್ಬೋದಾ, ಅಥವಾ ಏನಾದ್ರು ಯಾವ್ದಾದ್ರು ಬಸ್ನಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಈ ರೀತಿಯಾಗಿ ಬೆಂಕಿ ಹೊತ್ತುಕೊಳ್ತಾ ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತದ್ದು. ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಅಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಭೇಟಿಯನ್ನು ಕೊಟ್ಟಿದೆ. ಮತ್ತೆ ಸೂರ್ಯನಗರ ಪೊಲೀಸರು ಕೂಡ ಏನು ಅಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿರುವಂತದ್ದು. ಅಗ್ನಿಶಾಮಕ ದಳ ಸಂಬಂಧಿ ಏನು ಹೋಗುವಷ್ಟರಲ್ಲಿ ಸಂಪೂರ್ಣವಾಗಿ ಬಸ್ಗಳು ಒಂದು 80% ರಷ್ಟು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಅಲ್ಲಿ ಏನಂತಂದ್ರೆ ಅಕ್ಕಪಕ್ಕದಲ್ಲಿ ಮನೆಗಳಿತ್ತು, ಮತ್ತೆ ಶಾಲೆ ಇರುವುದರಿಂದಾಗಿ ಅಲ್ಲಿ ಒಂದು ಕ್ಷಣದಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲಿವರೆಗೂ ಆಗಿಲ್ಲ ಎನ್ನುವಂಥದ್ದು ಏನು ಇಲ್ಲಿ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಏನು ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತದ್ದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬಂತವೆ